ಸಂಘಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಏನು ನಡೀತು 12 ಜನ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರೋಂಥದ್ದು ತುಂಬಾ ಸಂತಸದ ವಿಷಯ. ಈ ನಮ್ಮ ಲಕ್ಷ್ಮಂದ್ರ ಗಂಗರಾಜಣ್ಣ ಅವ್ರು ಏನಿದ್ದಾರೆ ಅವ್ರನ್ನ ಅಧ್ಯಕ್ಷರಾಗಿ ಹಾಗೂ ನಮ್ಮ ಅಗ್ರಹಾರದ ಸಿದ್ದಪ್ಪಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಬಯಕೆಯಂತೆ ನಮ್ಮ ಈ ಸೊಸೈಟಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೈತರಿಗೆ ತುಂಬ ಒಳ್ಳೆ ಅನುಕೂಲವಾದ ಕೆಲಸ ಮಾಡಿಕೊಟ್ಟು ಸಂಘನ ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅನ್ನೋ ಭರವಸೆ ಮೇಲೆ ಏನು ಜನಗಳು ನಮ್ಮ ಆಯ್ಕೆ ಮಾಡಿದ್ರು ಅದನ್ನು ಈಡೇರಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಏನು ಸಹಕಾರ ಬಂಧುಗಳು ರೈತರುಗಳು ಏನಿದ್ದಾರೆ ಮೇಯ್ನ್ ಅವ್ರಿಗೆ ಕೃತಜ್ಞತೆ ಅಥವಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಅವಿರೋಧವಾಗಿ ಆಯ್ಕೆಯಾಗಕ್ಕೆ ಸಹಕಾರ ಕೊಟ್ಟಂಥ 12 ಜನ ನಿರ್ದೇಶಕರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹೇಳ್ದಂಗೆ ಆಲ್ರೆಡಿ ಸಂಘ ಒಂದು ಡೆವಲಪ್ಮೆಂಟ್ ಇದೆ, ಮತ್ತೆ ಇನ್ನೂ ಫರ್ದರ್ ಆಗಿ, ಯಾಕಂದ್ರೆ ಈಗ ಬಹಳಷ್ಟು ಜನ ವಿದ್ಯಾವಂತರು ಇದ್ದಾರೆ ಇಲ್ಲಿ. ನಮ್ಮ ದೊಡ್ಡರಾಮಯ್ಯವರು ಅವರು ಎಲ್ಲ ತುಂಬಾ ವಿದ್ಯಾವಂತರು ಆಯ್ಕೆ ಆಗಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ಐ ಥಿಂಕ್ ಇನ್ನೂ ಬಹಳ ಎತ್ತರಕ್ಕೆ ಕೊಂಡೊಯ್ತಾರೆ ಅನ್ನೋ ಭರವಸೆ ನಮಗೆ. ಸರ್, ನಮ್ಮಲ್ಲಿ ನಾವು 12 ಜನ ಸದಸ್ಯರುಗಳು ಕೆಂಪಾಪುರ ಅಗ್ರಹಾರ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ನಾವು ಗೆದ್ದಿದ್ದು 12 ಜನ ಗೆದ್ದಿದ್ದು. ಅದರಲ್ಲಿ ನಮ್ಮದು 8 ಜನ ನಮ್ಮ ಸಿಂಡಿಕೇಟಲ್ಲಿ ಗೆದ್ದಿದ್ದು. ಆದರೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎಲೆಕ್ಷನ್ ಇತ್ತು. ಇದರಲ್ಲಿ ಯಾರು ಕೂಡ ನಾವು ಅಧ್ಯಕ್ಷ ಉಪಾಧ್ಯಕ್ಷರು ನಾವು ಇಬ್ಬರೇ ಅಪ್ಲಿಕೇಶನ್, ನಾನು ಮತ್ತೆ ನಮ್ಮ ಸ್ನೇಹಿತರ ಉಪಾಧ್ಯಕ್ಷರಿಗೆ ಸಿದ್ದೇಗೌಡರು ಹಾಕಿದ್ರು, ಗಂಗರಾಜು ಅಂತೇಳಿ ಅಧ್ಯಕ್ಷರಿಗೆ ಹಾಕಿದ್ದು. ಯಾರು ಕೂಡ ಅಪ್ಲಿಕೇಶನ್ ಹಾಕಲಿಲ್ಲ. ಆ ಕಾರಣದಿಂದ ಇವತ್ತು ಎಲ್ಲ 12 ಜನ ಸದಸ್ಯರು ಕೂಡಿ ಅವಿರೋಧವಾಗಿ ಆಯ್ಕೆಯಾಗಿದೆ ಸರ್. ಇವತ್ತು ಆಯ್ಕೆಯಾಗಿದೆ ಸರ್. ಸಂಘನ ಬಹಳ ಇವತ್ತು ಕೂಡ ಒಂದು ಉನ್ನತ ಸ್ಥಾನದಲ್ಲಿದೆ ಆ ಸಂಘ. ಅದನ್ನು ಇನ್ನೂ ಕೂಡ ನಾವು ಅಭಿವೃದ್ಧಿ ಪಡಿಸಿ ನಮ್ಮ ರೈತರುಗಳಿಗೆ, ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಸಾಲ ಸೌಲಭ್ಯ ಸ್ವಲ್ಪ ಕುಂಠಿತ ಆಗಿದೆ. ಬರೀ ಇನ್ನೂ ಒಂದು 3.5 ಕೋಟಿಗೆ ಹೋಗಿದೆ ಅಷ್ಟೇ. ಅದನ್ನು ನಾವು ಮನೆ ಬಾಗಿಲಿಗೆ ಹೋಗಿ ರೈತರುಗಳ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಅದನ್ನು ಏನೋ ಮಾಡಿ ನಾವು ಒಂದು 10 ಕೋಟಿಗೆ ರೀಚ್ ಮಾಡಬೇಕು ನಾವು 5 ವರ್ಷ ಮುಗಿಯೋದ್ರೊಳಗಾಗಿ ಅಂತೇಳಿ ನಮ್ಮ ಅನಿಸಿಕೆ ಐತೆ. ಅದನ್ನು ಮಾಡೇ ತೀರ್ತೀವಿ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ನನ್ನ ಸ್ನೇಹಿತರುಗಳು. ಇವತ್ತಿನ ದಿನ ನಾನು ಅಧ್ಯಕ್ಷ ಆಗಬೇಕಾದ್ರೆ ಮತ್ತು ನಮ್ಮ ಸಿದ್ದೇಗೌಡರು ಉಪಾಧ್ಯಕ್ಷ ಆಗಬೇಕಾದ್ರೆ ನಮ್ಮ ಶೈಲೇಂದ್ರ ಮೇನ್ ಇದಕ್ಕೆ ಅಡಿಪಾಯ. ಅದೇ ರೀತಿ ನನ್ನ ಎಲ್ಲ ಸ್ನೇಹಿತರುಗಳು ಮತ್ತು ನನಗೆ ಮತ ಹಾಕಿದಂಥ ಎಲ್ಲ ಮತದಾರರು, ನನ್ನ 8 ಜನ ಸದಸ್ಯರು ಇರ್ಬೋದು, ಇನ್ನು ಉಳಿದಂಥ 4 ಜನ 12 ಜನ ಸದಸ್ಯರು ಒಟ್ಟುಗೂಡಿ ಇವತ್ತು ನನಗೆ ಅವಿರೋಧವಾಗಿ ನನ್ನ ಮತ್ತು ಸಿದ್ದೇಗೌಡರನ್ನ ಆಯ್ಕೆ ಮಾಡೋರೆ. ನಾವೆಲ್ಲ ಸಹಕಾರದಿಂದ ಈ ಒಂದು ಸಂಘನ ಇನ್ನೂ ಉನ್ನತ ಸ್ಥಾನಕ್ಕೆ ನಾವು ತಗೊಂಡೋಗ್ತೀವಿ. ನಮ್ಮ MLA ಸಾಹೇಬರ ಸಹಕಾರ ಕೂಡ ನಾವು ತಗೊಂಡು, ಶ್ರೀನಿವಾಸ್ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ MLA ಸಾಹೇಬರ ಸಹಕಾರ ತಗೊಂಡು ನಾವು ಕೂಡ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ಸರ್. ಆಸೆ ಇದೆ. ಯಾಕೆಂದ್ರೆ ಹಿಂದೆ ನಾವು ಸದಸ್ಯರಾಗಿದ್ದಾಗ 10 ವರ್ಷಗಳ ಕಾಲ ನಾವು ಬಿಲ್ಡಿಂಗ್ಗಳನ್ನ ಕಟ್ಟಿ ಸ್ವಲ್ಪ ಬಾಡಿಗೆಗಳು ಬರೋಂಗೆ ಇಂಡಿ ಬೂಸ ಮಾರಿ ಮತ್ತು ರೇಷನ್ ಮಾರಿ ಈ ಥರ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ನಾನು ಅಧ್ಯಕ್ಷ ಆದಂಥ ಕಾಲದಲ್ಲಿ ಸ್ವಲ್ಪ ಸಾಲ ಸೌಲಭ್ಯಗಳನ್ನ ಜಾಸ್ತಿ ಮಾಡಿ ನಮ್ಮ ಸಂಘದ ಇನ್ನೂ ಯಾಕೆಂದ್ರೆ ಇವತ್ತಿನ ದಿನ ಸ್ವಲ್ಪ ನಮ್ಮ ಸಂಘದಲ್ಲಿ ಸ್ವಲ್ಪ ಸಾಲ ಲಾಭ ಕಮ್ಮಿ ಇದೆ. ನಮ್ಮಲ್ಲಿ ಲಾಭ ಕಮ್ಮಿ ಇದೆ. ಅದನ್ನು ನಾನು 5 ವರ್ಷ ಮೀರೋದಂದರೆ ನನ್ನ ಅವಧಿ ಒಳಗೆ, ನಾನು ಎಷ್ಟು ತಿಂಗಳುಗಳು ಇರ್ತೀನೋ ಆ ಅವಧಿ ಒಳಗೆ ಆದಷ್ಟು ನಾನು ಸಾಲ ಸೌಲಭ್ಯ ಕೊಡೋದ್ರ ಮೂಲಕ ಇರ್ಬೋದು, ನನ್ನ ಅವಧಿ ಒಳಗೆ ನಾನು ಲಾಭವನ್ನು ತೋರಿಸ್ಬಿಟ್ಟು ನಾನು ಕೆಳಗಿಳಿಬೇಕು ಅನ್ನೋ ಇಚ್ಛೆ ನನ್ನಲ್ಲಿದೆ ಸರ್. ಇದು ಯಾರು ಕೂಡ ಒಬ್ಬರೇ ಇರಬೇಕು ಅಂತೇನಿಲ್ಲ ಸರ್. ನಾವು 4 ಜನ ಅಧ್ಯಕ್ಷ ಆಗಬೇಕು, 4 ಜನ ಉಪಾಧ್ಯಕ್ಷ ಆಗಬೇಕು ಅಂತ ನಮ್ಮಲ್ಲಿದೆ. ಅದನ್ನ ನಾವು ಮಾಡ್ತೀವಿ ಸರ್. ಯಾಕೆಂದ್ರೆ ಇವತ್ತು ಶೈಲೇಂದ್ರ ಮತ್ತು ಇನ್ನಿತರ ಸ್ನೇಹಿತರುಗಳೆಲ್ಲ ಸೇರಿ ಇದೊಂದು ತೀರ್ಮಾನ ತಗೊಂಡಿದ್ರಣ್ಣ, ಇದು ಒಬ್ಬರಿಗೆ ಸೀಮಿತ ಆಗ್ಬಾರ್ದು. ಯಾಕೆಂದ್ರೆ 5 ವರ್ಷ ಒಬ್ಬರೇ ಕುತ್ಕೊಂಡ್ಬಾರ್ದು ಸ್ಥಾನದಲ್ಲಿ, ಇದು ಅಧಿಕಾರ ಹಂಚಿಕೆ ಆಗ್ಬೇಕಣ್ಣ. ಆ ಕಾರಣದಿಂದ ನಾವು 4 ಜನ ಅಧ್ಯಕ್ಷ ಆಗಬೇಕು, 4 ಜನ ಉಪಾಧ್ಯಕ್ಷ ಆಗಬೇಕು ಅಂತೇಳಿ ನಾವು ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ವಿ. ಅದರಂತೆ ನಾವು ಹಂಚಿಕೆ ಮಾಡ್ಕೊಂಡು ಹೋಗ್ತೀವಿ ಸರ್. ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋಗ್ತೀವಿ ಸರ್.